ನಮಸ್ಕಾರ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ದಿನ ಸಹ ಎಂದಿನಂತೆ ನಮ್ಮೊಂದಿಗೆ ಬ್ರಹ್ಮಕುಮಾರಿ ವೀಣಾ ಅಕ್ಕನವರಿದ್ದಾರೆ. ಅವರನ್ನು ಸ್ಟುಡಿಯೋಗೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಕ್ಕ ಅವರೇ. ಅಕ್ಕ ಅವರೇ, ನೀವು 3-4 ಕಂತುಗಳಿಂದ ನಮಗೆ ಬಹಳಷ್ಟು ವಿಚಾರಗಳ ಬ್ಯಾಲೆನ್ಸಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳಷ್ಟು ಮಾಹಿತಿಗಳು ಇದೆಲ್ಲನೂ ಸಹ ಬಹಳಷ್ಟು ಜನಗಳಿಗೆ ಉಪಯೋಗಕಾರಿನೂ ಸಹ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಇವತ್ತಿನ ದಿನವೂ ಸಹ ಇನ್ನಷ್ಟು ಬ್ಯಾಲೆನ್ಸಿಂಗ್ ಬಗ್ಗೆ ಏನೆಲ್ಲ ವಿಚಾರಗಳನ್ನು ತಾವು ತಿಳಿಸ್ಕೊಡೋರಿದ್ದೀರಿ? ನಮ್ಮ ಜೀವನದಲ್ಲಿ ನಾವು ಯುಗಾದಿ ಎನ್ನುವ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತೇವೆ. ಯುಗಾದಿಯಲ್ಲಿ ವಿಶೇಷವಾಗಿ ಬೇವು ಬೆಲ್ಲಗಳ ಸಮ್ಮಿಶ್ರಣ ಇರುತ್ತೆ. ಅವತ್ತು ಅದನ್ನು ತಿನ್ನುವುದೊಂದು ಶುಭಕಾರಕ ಸಂಪ್ರದಾಯ ಅಂತ ನಾವೆಲ್ಲರೂ ಬೇವನ್ನು ಬೆಲ್ಲದಷ್ಟೇ ಪ್ರೀತಿಯಿಂದ ಅದನ್ನು ಸ್ವೀಕರಿಸ್ತೇವೆ. ಇಡೀ ಜೀವನಕ್ಕೆ ಅಲ್ಲೊಂದು ಸಂದೇಶ ಇದೆ. ಯಾವ ಸಂದೇಶ ಅಂದರೆ, ಜೀವನದಲ್ಲಿ ಎಲ್ಲವನ್ನೂ ಸಮಚಿತ್ತದಿಂದ ಸ್ವೀಕರಿಸುವಂಥ ಮನೋಭಾವ ಬೆಳೆಸ್ಕೋಬೇಕು ನಾವು ಅಂತ. ಆದರೆ ಅದೆಷ್ಟು ಹೇಳ್ತೇವೆಯೋ ಅಷ್ಟು ಈಸಿಯೂ ಅಲ್ಲ ಮಾಡುವುದಕ್ಕೆ. ಅದೇನೇ ನಾವು ಪ್ರತಿನಿತ್ಯದ ಒಂದು ದೈನಂದಿನ ಒಂದು ಬದುಕಿನಲ್ಲಿ ನಾವು ಹೇಗೆ ಈ ಒಂದು ಬ್ಯಾಲೆನ್ಸಿಂಗನ್ನು ಡೆವಲಪ್ ಮಾಡ್ಕೊಳ್ಬೋದು, ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ. ಬಹಳ ಮುಖ್ಯವಾಗಿ ನಾವೀಗ 3-4 ಕಂತುಗಳಿಂದ ಏನು ಬ್ಯಾಲೆನ್ಸಿಂಗ್ ಬಗ್ಗೆ ವಿಚಾರ ಮಾಡ್ತಾ ಬಂದಿದ್ದೇವೆ. ಕೇಳ್ತಾ ಕೇಳ್ತಾ ಎಲ್ಲರಿಗೂ ಅನ್ನಿಸ್ತಾ ಇದೆ ಅಲ್ವಾ, ಹೌದು ನಮ್ಮ ಜೀವನದಲ್ಲೂ ಬ್ಯಾಲೆನ್ಸ್ ಬೇಕು ಅಂತ. ಒಂಟಿ ಕಾಲ ಮೇಲೆ ನಡೆಯೋ ಕಷ್ಟ ಏನು ಅನ್ನೋದು ಒಂಟಿ ಕಾಲಿನಲ್ಲಿ ನಡೆದವನಿಗೆ ಗೊತ್ತದು. 2 ಕಾಲಿರೋರಿಗೆ ಆ ಕಷ್ಟ ಗೊತ್ತಾಗೋದಿಲ್ಲ. ಅದೇ ರೀತಿಯಾಗಿ ಇಂಬ್ಯಾಲೆನ್ಸ್ಡ್ ಲೈಫ್ ನಡೆಸಿದವನಿಗೆ ಆ ಸಮಸ್ಯೆ ಗೊತ್ತಿರುತ್ತೆ. ಬ್ಯಾಲೆನ್ಸ್ಡ್ ಲೈಫ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇಷ್ಟು ದಿನ ನಾವು ಅಂದ್ಕೊಂಡಿರ್ಲಿಲ್ಲ ಈ ರೀತಿ ಬ್ಯಾಲೆನ್ಸ್ಡ್ ಲೈಫು ಮಾಡೋಕ್ಕಾಗುತ್ತೆ ಅಂತ. ಆದರೆ ಈಗ ನಮಗೊಂದು ಐಡಿಯಾ ಸಿಕ್ಕಿದ ಮೇಲೆ ನಾವು ಆ ರೀತಿಯಾಗಿ ಬ್ಯಾಲೆನ್ಸ್ಡ್ ಲೈಫ್ ಮಾಡೋಣ ಅಂತ ಎಲ್ಲರದ್ದು ಸದಾಶಯ ಇದೆ. ಆದರೆ ಹೇಗೆ ಎನ್ನುವಂಥ ಪ್ರಶ್ನೆ ಮುಂದೆ ಬಂದಾಗ ಅದಕ್ಕೂ ಉತ್ತರ ಇದ್ದೇ ಇದೆ. ಹೇಗೆ ನೋಡಿ, ಜೀವನದಲ್ಲಿ ಮನುಷ್ಯ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಫಸ್ಟ್ ತನ್ನೊಳಗೆ ತಾನು ಬ್ಯಾಲೆನ್ಸ್ ಮಾಡುವುದನ್ನು ಕಲ್ತ್ಕೊಳ್ಬೇಕಾಗುತ್ತೆ. ಆಗ ಜೀವನದಲ್ಲಿ ಎಲ್ಲ ಕಡೆಯೂ ಬ್ಯಾಲೆನ್ಸ್ ಮಾಡ್ಬೋದು. ತನ್ನೊಳಗೆ ತಾನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಹೇಗೆ ನಾವು ನಮ್ಮ ಶರೀರಕ್ಕೆ, ಸ್ವಚ್ಛತೆಗೆ, ವಸ್ತ್ರ, ಡ್ರೆಸ್ಸಿಂಗಿಗೆ ಎಲ್ಲ ಸಮಯ ಕೊಡ್ತೇವೆ, ಹಾಗೆ ಸ್ವಲ್ಪ ನಮ್ಮ ಅಂತರಂಗಕ್ಕೂ ನಾವು ಸಮಯ ಕೊಡಬೇಕು. ನಮ್ಮ ಒಳ ಮನಸ್ಸಿಗೆ, ನಮ್ಮ ಅಂತರಂಗಕ್ಕೆ ನಾವು ಸ್ನೇಹಿತರಾಗಬೇಕು. ಅನೇಕ ಸಲ ನಾವು ಈ ಪ್ರಶ್ನೆನ ಮುಂದಿಟ್ಟಿದ್ದೇವೆ. ಒಂದಿನ ನಿಮ್ಮ ವಾಚ್ ಕೆಟ್ಟೋಯ್ತು, ಒಂದಿನ ನಿಮ್ಮ ಗಾಡಿ ಕೆಟ್ಟೋಯ್ತು, ಅದೇ ದಿನ ನಿಮ್ಮ ಫೋನು ಕೆಟ್ಟೋಯ್ತು, ಅವತ್ತಿನ ದಿನ ನಿಮಗೆ ನಿಮ್ಮ ಮನೆ ಜನರ ಜೊತೆಗೆ ಸ್ವಲ್ಪ ಮನಸ್ತಾಪವೂ ಆಯಿತು. ಫಸ್ಟ್ ಯಾವುದು ಸರಿ ಮಾಡಿಸ್ಕೊಳ್ತೀರಾ ಅಂತ ಪ್ರಶ್ನೆ ಕೇಳಿದ್ರೆ ಯಾರೂ ಮನಸ್ತಾಪವಾದ ಮನಸ್ಸನ್ನು ಸರಿಪಡಿಸ್ಕೊಳ್ತೀವಿ ಅಂತ ಉತ್ತರ ಕೊಡಲ್ಲ. ವಾಚ್ ಸರಿ ಮಾಡ್ತೀವಿ, ಮೊಬೈಲ್ ಸರಿ ಮಾಡ್ತೀವಿ, ಗಾಡಿ ಸರಿ ಮಾಡ್ತೀವಿ, ಅದಕ್ಕೆ ಸಮಯ ಕೊಡ್ತೀವಿ ನಾವು. ಬಿಟ್ಟರೆ ಕೆಟ್ಟು ಹೋಗಿರೋ ಮನಸ್ಸನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಾವು ಪುರ್ಸತ್ ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಮನುಷ್ಯ ಸಮತೋಲನೆಯನ್ನು ಕಾಪಾಡಿಕೊಳ್ಳುವುದನ್ನು, ಬ್ಯಾಲೆನ್ಸ್ಡ್ ಲೈಫನ್ನು ಮೇಂಟೈನ್ ಮಾಡುವ ಸಲುವಾಗಿ ತನಗಾಗಿ ತಾನು ಸ್ವಲ್ಪ ಸಮಯ ಕೊಡಬೇಕು. ತನಗಾಗಿ ತಾನು ಸ್ವಲ್ಪ ಸಮಯ ಕೊಡುವುದು ಅಂದರೆ ಅದನ್ನೇ ನಾವು ಅಧ್ಯಯನ ಅಂತ ಹೇಳ್ತೇವೆ. ಅಧ್ಯಯನ ಅಂದರೆ ನೋಡಿ, ನಾವು ಒಂದು ಹಂತದಲ್ಲಿ ನಮ್ಮ ಭಾರತೀಯ ಸಿಸ್ಟಮೇ ಆಗಿದೆ ಅಲ್ವಾ. ಒಮ್ಮೆ ನಮ್ದು ಎಜುಕೇಷನ್ ಮುಗಿದೋಯ್ತು, ಲೈಫ್ ಲಾಂಗ್ ನಾವು ನೌಕರಿ ಮಾಡ್ಬೋದು. ಮಧ್ಯದಲ್ಲಿ ನೀನು ಓದಿದ್ದು ಮರ್ತೋಗಿದೆಯಾ ಅಂತ ಕೇಳುವವರು ಯಾರೂ ಇಲ್ಲ ನಮಗೆ. ಆದರೆ ವಿದೇಶಗಳಲ್ಲಿ ಹಾಗಿಲ್ಲ. ನಿಮಗೆಲ್ಲ ಗೊತ್ತಿದೆ, ಒಬ್ಬ ಡಾಕ್ಟ್ರ್ ಪ್ರತಿ 5 ವರ್ಷಕ್ಕೆ ಒಂದ್ಸಲ ಅವನು ಎಕ್ಸಾಮ್ ಬರೀಬೇಕು. ಮತ್ತೆ ಅಪ್ಡೇಟ್ ಆಗಿದನ ಇಲ್ವಾ, ಎಲ್ಲ ನಾಲೆಜ್ ನನಗೆ ಗೊತ್ತಿದೆಯಾ ಇಲ್ವಾ ಅಪ್ಡೇಟ್ ಆಗಿರುವುದು ಅಂತ ಅವ್ನು ಪ್ರೂವ್ ಮಾಡಿದ ಮೇಲೆ ಅವ್ನ ಲೈಸೆನ್ಸ್ ಮತ್ತೆ ರಿನ್ಯೂವಲ್ ಆಗುತ್ತೆ. ಒಬ್ಬ ಟೀಚರು ಅಷ್ಟೇ, ಪ್ರತಿ 5 ವರ್ಷಕ್ಕೆ ಒಂದ್ಸಲ ಅವ್ನು ಪ್ರೂವ್ ಮಾಡಬೇಕು, ನಾನು ಟೀಚಿಂಗ್ಗೆ ಎಫಿಷಿಯನ್ಸಿ ಇದೆ ನನ್ನ ಹತ್ರ ಅಂತ ಅಂದ್ಬಿಟ್ಟು. ಹಾಗೆ ಪ್ರತಿಯೊಬ್ಬನೂ ಸಹ ತನ್ನ ಇನ್ನರ್ ಎಫಿಷಿಯನ್ಸಿಯನ್ನು ಪ್ರತಿ ಹಂತದಲ್ಲಿ ಬೆಳೆಸ್ಕೊಳ್ಳುವುದಕ್ಕಾಗಿ ಅವನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದಾಗ ಮಾತ್ರ ಅದನ್ನೇ ನಾವು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಜ್ಞಾನದ ತರಗತಿಗಳು ಅಂತ ಹೇಳ್ತೇವೆ. ಈ ಬ್ಯಾಲೆನ್ಸ್ಡ್ ಲೈಫನ್ನು ಮ್ಯಾನೇಜ್ ಮಾಡುವುದಕ್ಕೆ ನಮಗೆ ಸ್ವಲ್ಪ ಮಟ್ಟಿನ ಸ್ಪಿರಿಚುವಲ್ ಎಜುಕೇಷನ್, ಆಧ್ಯಾತ್ಮಿಕ ಶಿಕ್ಷಣ ಅನ್ನೋದು ಬೇಕಾಗುತ್ತೆ.
ನಾವೇನು ಅಂದ್ಕೊಂಡ್ಬಿಡ್ತೇವೆ ಅಂದರೆ ಈ ಆಧ್ಯಾತ್ಮಿಕ ಶಿಕ್ಷಣ ಎಲ್ಲ ವಯಸ್ಸಾದವ್ರಿಗೆ, ಕೆಲಸ ಇಲ್ಲದೆ ಮನೇಲಿ ಕೂತಿರ್ತಾರಲ್ಲ ಅವ್ರಿಗೆ, ಅಂಥವ್ರಿಗೆ ಬೇಕು ಅಂತ. ಇಲ್ಲ ಅಂದರೆ ಇವತ್ತಿನ ಪೇರೆಂಟ್ಸಲ್ಲಿ ಒಂದೇನು ಬಂದಿದೆ, ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಕಲಿಸ್ಬಿಡ್ರಿ, ಅವ್ರು ನಮ್ಮ ಮಾತು ಕೇಳಲ್ಲ ಅಂತ. ಅದು ನಮಗೆ ಮಾತ್ರ ಬೇಡ, ಉಳಿದವ್ರಿಗೆಲ್ಲ ಬೇಕು ಅನ್ನೋಂಥ ಮನೋಭಾವ ಏನಿದೆಯಲ್ಲ. ಆದರೆ ಜೀವನ ಅನ್ನೋದು ಒಂದು ಪಾಠಶಾಲೆ. ಈ ಪಾಠಶಾಲೆ ಕೊನೆಯ ತನಕ ಕಲಿಕೆ ಅನ್ನೋದು ಅನಿವಾರ್ಯ ಈ ಪಾಠಶಾಲೆಯಲ್ಲಿ. ಆದ್ರಿಂದ ಬಹಳ ಅಗತ್ಯವಾಗಿ ನಾವು ಬ್ಯಾಲೆನ್ಸ್ಡ್ ಲೈಫನ್ನು ನಡೆಸುವುದಕ್ಕೆ ಈಶ್ವರೀಯ ಶಿಕ್ಷಣವನ್ನು ಪಡೆದುಕೊಳ್ಳುವುದು ಪ್ರತಿಯೊಬ್ಬರಿಗೂ ಅಗತ್ಯ. ಅಂದ್ರೆ ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ವಯಸ್ಸಿನ ಭೇದವಿಲ್ಲದೆ. ಏಕೆಂದ್ರೆ ಯಾರಿಗೆ ಇಂಬ್ಯಾಲೆನ್ಸ್ ಇಲ್ಲ ಹೇಳಿ ಇವತ್ತು ಲೈಫಲ್ಲಿ? ಎಲ್ಲರಿಗೂ ಇಂಬ್ಯಾಲೆನ್ಸ್ ಇದೆ. ಎಲ್ಲರೂ ನೋಡಿ, ಇವತ್ತು ನಾವು ನೋಡ್ತಾ ಇದ್ದೇವೆ, ಒಂದು ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿದ್ರೆ ಹಣ ಇರೋದಿಲ್ಲ. ಇಲ್ಲ, ಹಣ ಬೇಕಾದಷ್ಟಿರುತ್ತೆ, ಆರೋಗ್ಯ ಚೆನ್ನಾಗಿಲ್ಲ. ಹಣ ಆರೋಗ್ಯ ಎಲ್ಲ ಚೆನ್ನಾಗಿದೆ, ಸ್ವಭಾವ ಚೆನ್ನಾಗಿರಲ್ಲ. ಇವು ಎಲ್ಲ ಇದ್ದು ರಿಲೇಷನ್ಸ್ ಚೆನ್ನಾಗಿರಲ್ಲ. ಹೀಗೆ ಮನುಷ್ಯ ಎಲ್ಲ ಕಡೆಯಿಂದ ಇಂಬ್ಯಾಲೆನ್ಸ್ಡ್, ಎಲ್ಲವೂ ಇದೆ ಅನ್ನೋವನು ಯಾರೂ ಇಲ್ಲ ಇವತ್ತು ಸಮಾಜದಲ್ಲಿ. ಹೀಗಾಗಿರುವಾಗ ಆಂತರಿಕವಾಗಿ ಅವನು ಬ್ಯಾಲೆನ್ಸ್ ಆಗಿದ್ರೆ ಯಾವುದು ಇಲ್ಲ ಯಾವುದು ಇದೆ ಅನ್ನೋದು ಅವನಿಗೆ ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಆದ್ದರಿಂದ ಬಹಳ ಅಗತ್ಯವಾಗಿ ದೈನಂದಿನ ಜೀವನದಲ್ಲಿ ನಾವಿದನ್ನ ರೂಢಿಸಿಕೊಳ್ಳುವ ಸಲುವಾಗಿ ದೇವರ ಮುಂದೆ ಹೇಗೆ ದೀಪ ಹಚ್ಚುವುದನ್ನು ಕಂಪಲ್ಸರಿ ಮಾಡ್ಕೊಂಡಿದ್ದೀವೋ, ಅದೇ ರೀತಿಯಾಗಿ ನಮ್ಮ ಮನಸ್ಸು ಎನ್ನುವ ಮಂದಿರದಲ್ಲಿ ಜ್ಞಾನದ ದೀಪವನ್ನು ದಿನಾಲೂ ಅದಕ್ಕೆ ಜ್ಞಾನದ ತೈಲವನ್ನು ಹಾಕಿ ಆ ಚೈತನ್ಯವಾದ ದೀಪವನ್ನು ಉರಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕಾಗಿದೆ. ಒಂದಿನ ಹಾಕಿದೆ ಮರುದಿನ ಬಿಟ್ಬಿಟ್ಟೆ ಅಂದರೆ ಎಣ್ಣೆ ಇಲ್ಲದ ದೀಪ ಉರಿಯೋದಿಲ್ಲ, ನಂದು ಹೋಗುತ್ತೆ. ಅದಕ್ಕೋಸ್ಕರ ಆಗ ಮಾತ್ರ ಈ ಒಂದು 16 ಕಲೆಗಳನ್ನು ಅಥವಾ 16 ಬ್ಯಾಲೆನ್ಸ್ಗಳನ್ನು ನಮ್ಮ ಜೀವನದಲ್ಲಿ ಉಳಿಸ್ಕೊಳಕ್ಕೆ ಸಾಧ್ಯ. ಹಾಗೆ ನೀವೇನು ಪ್ರಶ್ನೆ ಕೇಳಿದ್ರಿ, ಉಳಿದ ಬ್ಯಾಲೆನ್ಸ್ಗಳು ಯಾವುದಪ್ಪ ನಾವು ಕಾಪಾಡಿಕೊಳ್ಬೇಕಾದದ್ದು? ಬಹಳ ಮುಖ್ಯವಾಗಿ ಒಂದು ಚೀರ್ಫುಲ್ನೆಸ್, ಪ್ರಸನ್ನತೆ. ಇನ್ನೊಂದು ಕೇರ್ಫುಲ್ನೆಸ್. ನಮಗೆ ತುಂಬ ವಿ ಆರ್ ಕೇರಿಂಗ್. ನಮಗೆ ಕೇರಿಂಗ್ ಪೇರೆಂಟ್ಸ್ ಇದ್ದಾರೆ, ನಾವು ಬೇರೆಯವ್ರನ್ನ ಕೇರ್ ಮಾಡ್ತೇವೆ, ನಮ್ಮ ಬ್ರದರ್ಸ್ ಸಿಸ್ಟರ್ಸ್ನ ಕೇರ್ ಮಾಡ್ತೇವೆ, ನಮ್ಮ ಪೇರೆಂಟ್ಸ್ನ ನಾವು ಕೇರ್ ಮಾಡ್ತೇವೆ. ಬಟ್ ನಾವು ಕೇರಿಂಗ್ ಮಾಡ್ತಾ 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 ಜೀವನದಲ್ಲಿ ಖುಷಿಯನ್ನೇ ಕಳೆದುಕೊಂಡ್ಬಿಟ್ಟಿದ್ರೆ, ಪ್ರಸನ್ನತೆಯೇ ಹೊರಟೋಗಿದ್ರೆ ಜೀವನದಲ್ಲಿ. ಅದಕ್ಕೆ ಪ್ರಸನ್ನ ಚಿತ್ತನಾಗಿರಬೇಕು. ಹಾಗೆ ಬೇರೆಯವರ ಬಗ್ಗೆ ಕಾಳಜಿಯೂ ಇರಬೇಕು, ಬೇರೆಯವರ ಬಗ್ಗೆ ನಮಗೆ ಒಂದು ರೀತಿ ಕಳಕಳಿಯೂ ಇರಬೇಕು. ಒಂದು ಕಡೆ ಪ್ರಸನ್ನತೆ, ಒಂದು ಕಡೆ ಕಳಕಳಿ, ಇವೆರಡನ್ನೂ ರೂಢಿಸ್ಕೊಳ್ಬೇಕು. ನಾವು ಒಂದು ಏನಾಗ್ಬಿಡ್ತೇವೆ, ನಮ್ಮ ಒಳಗಿನ ಪ್ರಸನ್ನತೆಯನ್ನು ಕಳ್ಕೋಬಾರ್ದು ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ 32 ಹಲ್ಲುಗಳನ್ನ ತೋರಿಸ್ಕೊಂಡು ಬಹಳ ಖುಷಿಯಾಗಿದ್ದೇವೆ ಅಂತ ಬೇರೆಯವ್ರ ಮುಂದೆ ತೋರಿಸೋ ಪ್ರಯತ್ನ ಮಾಡ್ತಾ ಬೇರೆಯವರ ಬಗ್ಗೆ ಕಳಕಳಿ ಉಳಿಯೋದಿಲ್ಲ. ನಮ್ಮ ಹತ್ರ ಕೇರಿಂಗ್ ನೇಚರ್ ಕಡಿಮೆ ಆಗ್ಬಿಡುತ್ತೆ. ನಾವು ಇವತ್ತು ನೋಡ್ತಾ ಇದ್ದೇವೆ, ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸ್ತಿದ್ದಾರೆ, ಮಕ್ಕಳನ್ನು ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸ್ತಾ ಇದ್ದಾರೆ. ಯಾವ ಕೇರಿಂಗ್ ರೆಸ್ಪಾನ್ಸಿಬಿಲಿಟೀಸ್ ನಮಗೆ ಬೇಡ, ದುಡ್ಡನ್ನು ಕೊಟ್ಬಿಡ್ತೀವಿ, ಎಲ್ಲ ನೀವೇ ಮಾಡಿ ಅಂತ. ಭಾರಿ ಅದ್ಭುತ ಅನಿಸುತ್ತೆ. ಜಗತ್ತಿನಲ್ಲಿ ದುಡ್ಡೇ ಎಲ್ಲವೂ ಅಲ್ಲ. ಯಾವ ಮನುಷ್ಯ ಪ್ರಸನ್ನಚಿತ್ತನಾಗಿರ್ತಾನೆ, ಅದಕ್ಕೆ ನಾವು ಗಣಪತಿಯನ್ನು ಪ್ರಸನ್ನವಾದ ನಮ್ಮ ಧ್ಯಾಯೇತ್ ಅಂತ ಧ್ಯಾನ ಮಾಡುವುದಲ್ವಾ. ಅವನು ಪ್ರಸನ್ನವಾದನಾಗಿದ್ದಾನೆ, ನನ್ನ ವದನೂ ಪ್ರಸನ್ನವಾಗಿರಬೇಕು. ಯಾವಾಗ ಮನುಷ್ಯನಿಗೆ ಪ್ರಸನ್ನತೆ ಇರುತ್ತೆ ಅಂದರೆ ಅವನಿಗೆ ಮನಸ್ಸಿನಲ್ಲಿ 108 ಪ್ರಶ್ನೆಗಳಿಲ್ಲದಾಗ ಅವನು ಪ್ರಸನ್ನವಾಗಿರ್ತಾನೆ. ಇವ್ರು ಯಾಕೆ ಹೀಗೆ ಮಾಡ್ತಾರೆ, ಇದು ಯಾಕೆ ಹೀಗಾಯಿತು, ಹೀಗಾಗಬಾರ್ದಿತ್ತಲ್ವಾ, ಹೀಗಾಗಿದ್ರೆ ಚೆನ್ನಾಗಿತ್ತಲ್ವಾ, ಹೀಗೆ ಆ ಪ್ರಶ್ನೆಗಳ ಸರಮಾಲೆ ಮುಗಿಯುವುದೇ ಇಲ್ಲ. ಆಗಿದ್ದೆಲ್ಲ ಒಳ್ಳೆಯದೇ ಆಗಿದೆ. ಸೃಷ್ಟಿ ನಾಟಕ ಯಾವುದು ಕೆಟ್ಟದಿಲ್ಲ ಇದರಲ್ಲಿ. ಗೀತಾಸಾರ ಭಾಳ ಚಂದ ಮಾಡಿ ಹೇಳ್ತೇವೆ, ಜೋ ಹುವಾ ಅಚ್ಚಾ ಹುವಾ, ಜೋ ಹೋಗಾ ಅಚ್ಚಾ ಹೋಗಾ, ಜೋ ಹೋ ರಹಾ ಹೈ ಅಚ್ಚಾ ಹಿ ಹೋ ರಹಾ ಹೈ. ಬಟ್ ನಮ್ಮ ಲೈಫಲ್ಲಿ ಮಾತ್ರ ನಾವು ಅದನ್ನು ಎಕ್ಸೆಪ್ಟ್ ಮಾಡುವುದಕ್ಕೆ ತಯಾರೇ ಇಲ್ಲ. ಅದಕ್ಕೆ ಪ್ರಸನ್ನತೆ, ಕೇರ್ಫುಲ್ನೆಸ್ ಮತ್ತು ಚೀರ್ಫುಲ್ನೆಸ್ನ ಮಧ್ಯೆ ನಮಗೆ ಬ್ಯಾಲೆನ್ಸ್ ಬೇಕು. ಹಾಗೆ ಬಹಳಷ್ಟು ಸಲ ನಾವಿವತ್ತು ಸಮಾಜದಲ್ಲಿ ಏನು ನೋಡ್ತೇವೆ ಅಂದರೆ, ಮಗು, ಎಷ್ಟೋ ಜನ ದೊಡ್ಡವರಾದರೂ ಮಗುವಿನ ಸ್ವಭಾವ ಬಿಟ್ಟಿರಲ್ಲ, ಚೈಲ್ಡಿಶ್ ಆಗಿರ್ತಾರೆ. ಇನ್ನು ಕೆಲವರು ಸಣ್ಣ ಮಕ್ಕಳಿರುವಾಗಲೇ ನಾನೇನು ಮಗ, ನನಗೆ ಕೊಡಲೇಬೇಕು ನೀನು, ಈ ರೀತಿಯಾಗಿ ಮಾಲೀಕತ್ವವನ್ನು. ಇಲ್ಲಿ ಇಂಬ್ಯಾಲೆನ್ಸ್ ನೋಡ್ತಾ ಇದ್ದೀವಿ ನಾವು ಸಮಾಜದಲ್ಲಿ. ಇಲ್ಲಿಯೂ ಬ್ಯಾಲೆನ್ಸ್ ಬೇಕು, ಬಾಲಕ ಮತ್ತು ಮಾಲೀಕ. ಅಂದರೆ ನನ್ನ ವಿಚಾರಗಳನ್ನು ನಾನು ಇಡುವಾಗ ನಾನು ಬಾಲಕ, ನಾನು ಮಾಲೀಕ. ನನ್ನ ವಿಚಾರಗಳನ್ನು ನಾನು ವ್ಯಕ್ತಪಡಿಸುವಾಗ ನಾನು ಮಾಲೀಕ. ಎಲ್ಲವನ್ನ ಹೇಳ್ಬೋದು, ಹೀಗೆ ಮಾಡಿ, ಹೀಗೆ ಮಾಡಬಾರ್ದು, ಇದು ಸರಿ, ಅದು ಸರಿ. ಬಟ್ ನಾನು ಬೇರೆಯವರು ನನಗಿಂತ ಹಿರಿಯರು ನನಗೇನಾದರೂ ಆದೇಶವನ್ನು ಕೊಟ್ಟಾಗ, ನಿರ್ದೇಶನವನ್ನು ಕೊಟ್ಟಾಗ ಅದನ್ನು ಅನುಸರಿಸುವಾಗ ನಾನು ಬಾಲಕ. ನಾನು ಹೇಳಿದ್ದೆಲ್ಲವೂ ಹಾಗೆ ಬಿಡಬೇಕು ಅಂತ ಇಲ್ಲ, ಹೇಳುವುದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ. ಆದರೆ ಅನುಸರಿಸುವಾಗಲೂ ನಾನು ಅಷ್ಟೇ ಸಮರ್ಥನಾಗಿರಬೇಕು, ಬಾಲಕ ಆಗಿರಬೇಕು.
ಮನುಷ್ಯ ಭಗವಂತನ ಎಲ್ಲ ಸಂಪತ್ತಿಗೆ ಮಾಲೀಕ. ಆದರೆ ಮನುಷ್ಯ ಉಳಿದೆಲ್ಲ ಸಂಪತ್ತನ್ನು ಬಿಟ್ಟು ಕೇವಲ ಹಣ ಮಾತ್ರ ಸಾಕು ಭಗವಂತ ಕೊಟ್ಟಿದ್ದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲ, ಗುಣನೂ ಬೇಕು. ಏಕೆಂದರೆ ಗುಣಾಹ ಸರ್ವತ್ರ ಪೂಜ್ಯಂತೆ ಪಿತೃವಂಶ ನಿರರ್ಥಕ ಅಲ್ವಾ. ಕೇವಲ ಹಣದಿಂದ ಯಾರ ಪೂಜೆ ಆಗೋದಿಲ್ಲ. ರಾವಣನ ಹತ್ರ ಬೇಕಾದಷ್ಟು ಹಣ ಇತ್ತು ಅಂತ ಕೇಳಿದ್ದೇವೆ ನಾವು, ಆದರೆ ಯಾರಾದ್ರೂ ಪೂಜೆ ಮಾಡ್ತಾರಾ? ಇಲ್ಲ ಅಲ್ವಾ. ಯಾಕೆಂದ್ರೆ ಅಲ್ಲಿ ಮೈನಸ್ ಇತ್ತು. ನಾವು ಪುರಾಣಗಳಲ್ಲಿ ಕೇಳುವ ಎಕ್ಸಾಂಪಲ್ಸ್ ಇವೆಲ್ಲ. ಅಂದ್ರೆ ಕೇವಲ ಹಣವೇ ಸಾಕು ಅಲ್ಲ, ಪರಮಾತ್ಮನ ಅಗಾಧವಾದ ಸಂಪತ್ತಿನಲ್ಲಿ ಎಲ್ಲವೂ ಬೇಕು. ಗುಣಗಳು ಬೇಕು, ಪ್ರಕೃತಿ ಸೌಂದರ್ಯ ಬೇಕು, ಪ್ರಕೃತಿಯಿಂದ ಕಲಿಯಬೇಕು ಮನುಷ್ಯ. ಈ ಎಲ್ಲವನ್ನೂ ಪಡೆದುಕೊಳ್ತಾ ಮಾಲೀಕನಾಗಿರ್ಬೇಕು. ಮತ್ತೆ ಎಲ್ಲದಕ್ಕೂ ಅವನಲ್ಲಿ ಭಗವಂತ ಕೊಡುವುದಕ್ಕೆಲ್ಲ ನಾವು ಮಾಲೀಕರು ಅಂದಮೇಲೆ ಪ್ರಕೃತಿಗೂ ನಾವು ಮಾಲೀಕರು, ಹರಿಯುವ ನೀರಿಗೆ ನಾವು ಮಾಲೀಕರು, ಸಂಚರಿಸುವ ಗಾಳಿಗೆ ನಾವು ಮಾಲೀಕರು, ಬೆಳಕು ಕೊಡುವ ಸೂರ್ಯನಿಗೆ ನಾವು ಮಾಲೀಕರು. ಮಾಲೀಕನಾದವನು ಯಾವುದನ್ನು ಮಿಸ್ಯೂಸ್ ಮಾಡುವುದಿಲ್ಲ, ನಾವು ಸಹ ಯಾವುದನ್ನು ಮಿಸ್ಯೂಸ್ ಮಾಡಬಾರ್ದು. ಭಗವಂತ ಕೊಡುವ ಸುಖ ಶಾಂತಿ ನೆಮ್ಮದಿಗೆ ನಾವು ಮಾಲೀಕರು. ಆ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೋಬೇಕು ಮತ್ತು ಹಂಚಬೇಕು. ಜೊತೆಗೆ ನಾವು ಭಗವಂತನ ಬಾಲಕರು, ಭಗವಂತನ ಮಕ್ಕಳು ನಾವು. ಹಿಂದಿಯಲ್ಲಿ ಒಂದು ಬಹಳ ಸುಂದರವಾದ ಹೇಳಿಕೆ ಇದೆ, ಜೋ ಬಚ್ಚೆ ಬನೆಂಗೆ ಓ ಬಚ್ಚೆ ರಹೆಂಗೆ ಅಂತ. ಯಾರು ಭಗವಂತನ ಮಗುವಾಗ್ಬಿಡ್ತಾರೆ ಅವರು ಸುರಕ್ಷಿತವಾಗಿರ್ತಾರೆ ಜೀವನದಲ್ಲಿ. ಆದ್ರಿಂದ ನಾವು ಭಗವಂತನ ಮಾಲೀಕರು, ಭಗವಂತನ ಆಸ್ತಿಗೆ ನಾವು ಮಾಲೀಕರು, ಹಾಗೆ ನಾವು ಭಗವಂತನ ಮಕ್ಕಳೂ ಆಗಿದ್ದೇವೆ. ಭಗವಂತ ನಮ್ಮ ಈ ವಿಶ್ವ ಕುಟುಂಬದ ಹಿರಿಯ ಯಜಮಾನ. ಈ ಭಾವನೆ ನಮ್ಮಲ್ಲಿದ್ದಾಗ ನಾವು ಅವನ ಬಾಲಕರು, ಎಲ್ಲರೂ ಅವನ ಮಕ್ಕಳು, ನಾವೆಲ್ಲ ಒಂದು ಪರಿವಾರ ಎನ್ನುವ ಭಾವನೆ ಇದ್ದಾಗ ನಮ್ಮಲ್ಲಿ ಯಾವುದೇ ರೀತಿಯ ಇಗೋ ಕ್ಲಾಶಸ್ ಆಗುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಇದು ಒಂದು ಬ್ಯಾಲೆನ್ಸ್. ಅದರ ಜೊತೆಗೆ ನಮ್ಮಲ್ಲಿರಬೇಕಾದಂತಹ ಇನ್ನೊಂದು ಬಹಳ ಅಗತ್ಯವಾದದ್ದೇನು ಅಂದರೆ ಜಾಗೃತಿ ಮತ್ತು ವಿಶ್ರಾಂತಿಯ ಮಧ್ಯೆ ಬ್ಯಾಲೆನ್ಸ್ ಇರಬೇಕು. ಅಲರ್ಟ್ನೆಸ್, ರೆಸ್ಟ್ಫುಲ್ನೆಸ್. ಕೆಲವೊಮ್ಮೆ ನಾವು ಇಷ್ಟು ಅಲರ್ಟ್ ಆಗಿಬಿಡ್ತೇವೆ ಅಂದರೆ ನಿದ್ದೆಯಲ್ಲೂ ನಮಗೆ ಅಲರ್ಟ್ನೆಸ್ ಕಾಡ್ತಾ ಇರುತ್ತೆ. ನೋಡಿ, ನಾಳೆ ಬೆಳಿಗ್ಗೆ ಯಾವುದೋ ಟ್ರೈನಿಗೆ ಹೋಗಬೇಕು, ನಾವು ಅಲರ್ಟ್ ಆಗಿದ್ದೇವೆ, ಬೆಳಿಗ್ಗೆ ಹೋಗಬೇಕು, ರಾತ್ರೆಲ್ಲ ನಿದ್ದೆನೇ ಬರೋದಿಲ್ಲ, 5 ನಿಮಿಷಕ್ಕೆ ಒಂದ್ಸಲ ಎದ್ದು ಗಡಿಯಾರ ನೋಡ್ತಿರ್ತೇವೆ. ಅಲ್ಲಿ ನಮಗೆ ಅಟೆನ್ಷನ್ ಅನ್ನೋದು ಟೆನ್ಷನ್ ಆಗಿಬಿಡುತ್ತೆ. ನಾನು ಯೋಗ ಕ್ಲಾಸ್ಗೆ ಹೋಗಬೇಕು, ನಾನು ಯೋಗ ಮಾಡಬೇಕು, ಅದು ಒಂದು ಟೆನ್ಷನ್ ಆಗಿಬಿಡುತ್ತೆ. ಬೇಡ, ಎಷ್ಟು ಅಲರ್ಟ್ನೆಸ್ ಇದೆಯೋ ಅಷ್ಟೇ ರೆಸ್ಟ್ಫುಲ್ನೆಸ್ ಇರಲಿ. ಅಂದರೆ ನಾನು ಇಷ್ಟು ಗಂಟೆಗೆ ಏಳಬೇಕು ಎನ್ನುವಂಥ ಒಂದು ಗಟ್ಟಿಯಾದ ನಿರ್ಧಾರ ಮನಸ್ಸಿನಲ್ಲಿ ಮಾಡಿಬಿಟ್ಟು ನಾನು ವಿಶ್ರಾಂತಿಯನ್ನು ತೆಗೆದುಕೊಂಡ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಡೆಫಿನೇಟ್ ಹೇಳ್ತೇವೆ. ನಾವೆಷ್ಟೋ ಸಲ ನೋಡಿರ್ತೇವೆ, 4 ಗಂಟೆಗೆ ಏಳಬೇಕು ಅಂತ ರಾತ್ರಿ ಎಲ್ಲ ಎದ್ದು ಗಡಿಯಾರ ನೋಡ್ತಾ 3 ಗಂಟೆಗೆ ನಿದ್ದು ಬಂದ್ಬಿಡುತ್ತೆ, ಆಮೇಲೆ 6 ಗಂಟೆಗೆ ಎಚ್ಚರ ಆಗ್ಬಿಟ್ಟಿರುತ್ತೆ. ಅಂದರೆ ಈ ರೆಸ್ಟ್ಫುಲ್ನೆಸ್ ಇಲ್ಲದೆ ಇರುವುದರಿಂದ ಆ ಒಂದು ಅಲರ್ಟ್ನೆಸ್ ಅನ್ನುವುದು ಟೆನ್ಷನ್ ಆಗಿಬಿಡುತ್ತೆ ನಮಗೆ. ಆ ಟೆನ್ಷನ್ ಎಲ್ಲ ಕೆಲಸ ಕೆಡಿಸ್ಬಿಡುತ್ತೆ. ಇವತ್ತು ಸಮಾಜದಲ್ಲಿ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಅವ್ರ ತಲೆ ಮೇಲೆ ಬೇಕಾದಷ್ಟು ಜವಾಬ್ದಾರಿಗಳಿದೆ, ಚಿಂತೆಗಳಿದೆ, ಆದರೂ ಅವರೆಷ್ಟು ಕೂಲಾಗಿ ಬಿಹೇವ್ ಮಾಡ್ತಾರೆ, ಎಷ್ಟು ಕೂಲಾಗಿ ಆಶ್ಚರ್ಯಪಡುವ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ನಮ್ಮ ಕನ್ನಡದ ಇತಿಹಾಸದಲ್ಲಿ ಒಬ್ಬ ಕವಿ ಬರ್ತಾರೆ, ಆ ಸಾಹಿತಿಯ ಮನೆಯಲ್ಲೊಂದು ಸಾಹಿತ್ಯ ಚರ್ಚೆ ನಡೆದಿರುತ್ತೆ. ಮನೆಯ ಅಟ್ಟದ ಮೇಲೆ ತುಂಬ ಜನ ನಾಡಿನ ಪ್ರಖ್ಯಾತ ಸಾಹಿತಿಗಳು ಬಂದಿರ್ತಾರೆ. ಮಧ್ಯದಲ್ಲಿ ಅವರ ಹೆಂಡತಿ ಕರೀತಾಳೆ ಕೆಳಗೆ ಹೋಗಿ ನೋಡ್ತಾರೆ, ಮಗ ಸತ್ತೋಗ್ಬಿಟ್ಟಿರ್ತಾರೆ. ಸಡನ್ನಾಗಿ ಹಾವು ಕಚ್ಚಿ ಮಗ ಸಾಯ್ತಾನೆ. ಆದರೆ ಈಗ ಮನೆಗೆ ಅತಿಥಿಗಳು ಬಂದಿದ್ದಾರೆ, ಅವರಿಗೆಲ್ಲ ಊಟದ ವ್ಯವಸ್ಥೆ ಆಗಿದೆ. ಮಧ್ಯದಲ್ಲಿ ಹೇಳಿಬಿಟ್ರೆ ಹಾಗೆ ಹೋಗ್ತಾರೆ, ಇವರೇನು ಮಾಡೋದಿಲ್ಲ. ಹೆಂಡತಿಗೆ ಹಾಗೆ ಹೇಳಿ ಬಾಗಿಲು ಹಾಕ್ಕೊಂಡು ಹೋಗ್ತಾರೆ. ಸಾಹಿತ್ಯ ಚರ್ಚೆ ಮುಗಿದು ಬಂದವರೆಲ್ಲ ಉಂಡು ವಾಪಸ್ ಹೋದ ಮೇಲೆ ಸಂಜೆ ಲಾಸ್ಟಿಗೆ ಒಬ್ಬ ಸ್ನೇಹಿತನಿಗೆ ಹೇಳ್ತಾನೆ, ಸ್ವಲ್ಪ ಹೆಲ್ಪ್ ಮಾಡು, ನನ್ನ ಮಗನ ಸ್ಮಶಾನಕ್ಕೆ ತಗೊಂಡು ಹೋಗ್ಬೇಕು. ಎಷ್ಟು ಅಲರ್ಟ್ನೆಸ್ ಮತ್ತು ರೆಸ್ಟ್ಫುಲ್ನೆಸ್ನಲ್ಲಿ ಬ್ಯಾಲೆನ್ಸ್ ನೋಡಿ. ಸ್ವಂತ ಮಗ ಸತ್ತಾಗಲೂ ಟೆನ್ಷನ್ ಮಾಡಿಕೊಳ್ಳದಿರುವ ಆ ಮನಸ್ಥಿತಿ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಇರುತ್ತೆ. ಅದಕ್ಕಾಗಿ ನಾವು ದೇವಾತ್ಮರಾಗಬೇಕಾಗಿಲ್ಲ. ಬಟ್ ಆ ಅಲರ್ಟ್ನೆಸ್ನಲ್ಲಿ ನಾವು ಅಷ್ಟೇ ಗಟ್ಟಿಯಾಗಿರಬೇಕು. ಅಲರ್ಟ್ನೆಸ್ ಹೋಗಿ ನಮ್ಮಲ್ಲಿ ಟೆನ್ಷನ್ ಆಗಿಬಿಡ್ತು ಅಲರ್ಟ್ನೆಸ್ ಅಂದರೆ ನಾವು ರೆಸ್ಟ್ಫುಲ್ ಆಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗೆ ನಮ್ಮ ಜೀವನದಲ್ಲಿ ನಾವು ಈ ಎಲ್ಲ ಬ್ಯಾಲೆನ್ಸ್ಗಳನ್ನು ರೂಢಿಸ್ಕೊಳ್ತಾ ಮುಂದುವರಿತಾ ಹೋದಾಗ ಜೀವನ ಎನ್ನುವುದು ಖಂಡಿತವಾಗಿಯೂ ಸಹ ಒಂದು ಮಾದರಿಯಾಗುತ್ತೆ. ನಮಗೆ ತಿರುಗಿ ನೋಡಿದ್ರೆ ನಮ್ಮ ಜೀವನ ಸಂತೋಷವನ್ನೇ ಕೊಡುತ್ತೆ. ಆವಾಗ ಎಂದೂ ಸಹ ಆ ಜೀವನದಿಂದ ನಮಗೆ ಯಾವುದೇ ಬ್ಲೇಮಿಂಗ್ ಉಳಿಯೋದಿಲ್ಲ. ಅಯ್ಯೋ ನಾನು ಇದು ನೋಡಿ, ನಮ್ಮ ಜೀವನದಲ್ಲಿ ನಾವು ಭಾಳ ಸಲ ಹೀಗೆ ಮಾಡ್ತೀವಿ, ಇದು ಮಾಡ್ಬೋದಿತ್ತು ಆದರೆ ಮಾಡೋಕ್ಕಾಗಲಿಲ್ಲ, ನಾನು ಇಷ್ಟು ಓದ್ಬೋದಿತ್ತು ಓದೋಕ್ಕಾಗಲಿಲ್ಲ,
ಮತ್ತೆ ಆ ಓದಿನ ಕಾಲ ವಾಪಸ್ ಬರೋದಿಲ್ಲ. ರಿಟೈರ್ಡ್ ಆದಮೇಲೆ ಯೋಚನೆ ಮಾಡ್ತಾನೆ, ಇನ್ನೂ ಒಂದಿಷ್ಟು ಚೆನ್ನಾಗಿ ನಾನು ಕೆಲಸ ಮಾಡ್ಬೋದಿತ್ತು. ನೋಡಿ, ಮನುಷ್ಯನಿಗೆ ಒಳ್ಳೆ ಪೋಸ್ಟ್ ಇದ್ದಾಗ, ಅವನ ಕೈಯಲ್ಲಿ ಗ್ರೀನ್ ಇಂಕ್ ಇದ್ದಾಗ, ಒಳ್ಳೆಯದನ್ನು ಮಾಡೋದಕ್ಕೆ ಅವಕಾಶ ಇದ್ದಾಗ ಮಾಡದೆ, ಅವಕಾಶ ಮುಗಿದು ರಿಟೈರ್ಡ್ ಆದಮೇಲೆ ಗ್ರೀನ್ ಇಂಕಿಗೆ ಬೆಲೆಯೇ ಇಲ್ಲದಾಗ ಅವನು ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕಾಗಿ ಈ ಬ್ಯಾಲೆನ್ಸಿಂಗ್ ಇದೆಯಲ್ಲ, ಯಾವುದು, ಎಷ್ಟು, ಯಾವಾಗ, ಎಲ್ಲಿ, ಅದನ್ನು ಅದೇ ರೀತಿಯಾಗಿ ಮಾಡುವಂಥ ಮನೋಭಾವವನ್ನು ಬೆಳೆಸ್ಕೊಡುವುದಕ್ಕೆ ಆಧ್ಯಾತ್ಮಿಕ ಶಿಕ್ಷಣ ಪ್ರತಿಯೊಬ್ಬ ಮನುಷ್ಯನಿಗೂ ಹೇಗೆ ಬೀಜ ಹಾಕಿದ ಮೇಲೆ ನೀರೆರೆಯಲೇಬೇಕು, ಹಾಗೆ ಹುಟ್ಟಿದ ಮನುಷ್ಯ ತನ್ನ ಜೀವನವನ್ನು ಸಫಲವಾಗಿ ಕಳಿಬೇಕಾದ್ರೆ ಖಾನ ಪೀನ ಮೌಜ್ ಮನಾನ ಇಷ್ಟೇ ಅಲ್ಲ, ಅದರ ಜೊತೆಗೆ ಅವನು ಸ್ವಲ್ಪ ಬ್ಯಾಲೆನ್ಸ್ಡ್ ಲೈಫನ್ನು ನಡೆಸಬೇಕಾಗುತ್ತೆ. ನಡೆಸುವುದಕ್ಕಾಗಿ ಆಧ್ಯಾತ್ಮಿಕ ಶಿಕ್ಷಣ ಅವನಿಗೆ ಅಗತ್ಯವೂ ಹೌದು, ಅನಿವಾರ್ಯವೂ ಹೌದು. ಅಕ್ಕ ಅವರೇ, ನೀವು ಬ್ಯಾಲೆನ್ಸಿಂಗಲ್ಲಿ ಬಹಳಷ್ಟು ಅಂಶಗಳನ್ನು ತಿಳಿಸಿದ್ರಿ. ಹಾಗೆಯೇ ಈ ಆಧ್ಯಾತ್ಮಿಕತೆ ಬಗ್ಗೆ ಹೇಳ್ತಾ ನೀವು ಏನು ಒಂದು ಆಧ್ಯಾತ್ಮಿಕ ಒಂದು ಅಂಶಗಳಿದೆ. ಸೊ ಈ ಆಧ್ಯಾತ್ಮಿಕತೆಯ ಯಾವ ಒಂದು ಅಂಶ ನಮಗೆ ಈ ಒಂದು ಬ್ಯಾಲೆನ್ಸಿಂಗನ್ನು ಜೀವನದಲ್ಲಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ? ಆಧ್ಯಾತ್ಮಿಕತೆ ಅಂದ ತಕ್ಷಣ ನಾವಿಲ್ಲೊಂದು ಸಣ್ಣ ಸ್ಪಷ್ಟೀಕರಣ ಮಾಡಿಕೊಳ್ಳೋದು ಬಹಳ ಅಗತ್ಯ. ಸಾಮಾನ್ಯವಾಗಿ ಮನುಷ್ಯರ ತಲೆಯಲ್ಲಿ ಏನು ವಿಚಾರ ಇದೆ ಅಂದರೆ, ಆಧ್ಯಾತ್ಮಿಕತೆ ಅಂದರೆ ಇದು ವಯಸ್ಸಾದ ಮೇಲೆ ಅಥವಾ ಜನಸಾಮಾನ್ಯರಿಗೆ ಆಗದ ವಿಷಯ. ಅದಕ್ಕೆ ನಾವಿದನ್ನು ಆಧ್ಯಾತ್ಮಿಕತೆ ಎನ್ನುವ ಶಬ್ದವನ್ನು ಸ್ವಲ್ಪ ಜೀವನ ಮೌಲ್ಯಗಳು ಅಂತ ಅಂದ್ಕೊಂಡ್ಬಿಟ್ರೆ ಆವಾಗ ಸುಲಭವಾಗುತ್ತೆ. ಇಲ್ಲಿ ನೋಡಿ, ನಾವು ಯಾವುದೇ ವಿಷಯಗಳಿಗೆ, ನಾವು ಪ್ರಾರಂಭದಿಂದ ಪ್ರೀತಿಯ ಬಗ್ಗೆ ಮಾತಾಡಿದ್ದೇವೆ, ಪ್ರೀತಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಪ್ರೀತಿ ಅನ್ನೋದು ಆಧ್ಯಾತ್ಮಿಕತೆ ಅಲ್ಲ, ಮನುಷ್ಯನಿಗೆ ಜೀವನದಲ್ಲಿ ಬೇಕಾದದ್ದು. ಅವನಿಗೆ ತನ್ನ ಮೇಲೆ ತನಗೆ ಪ್ರೀತಿ ಇರಬೇಕು, ತನ್ನ ಮಕ್ಕಳ ಮೇಲೆ ಪ್ರೀತಿ ಇರಬೇಕು, ಸೋದರರ ಮೇಲೆ, ಪೇರೆಂಟ್ಸ್ ಮೇಲೆ, ಪ್ರಕೃತಿಯ ಮೇಲೆ, ಎಲ್ಲದರ ಮೇಲೂ ಅವನಿಗೆ ಪ್ರೀತಿ ಇರಲೇಬೇಕಲ್ವ. ಹಾಗೆ ಪ್ರೀತಿ ಅನ್ನೋದು ಜೀವನದಲ್ಲಿ ನೀರು, ನಿದ್ದೆ ಅವೆಲ್ಲ ಎಷ್ಟು ಅಗತ್ಯವೋ ಅಷ್ಟೇ ಅಗತ್ಯವಾಗಿ ಮನುಷ್ಯನಿಗೆ ಜೀವನದಲ್ಲಿ ಮೌಲ್ಯಗಳು ಅಥವಾ ಸ್ನೇಹ, ಪ್ರೀತಿಯ ಬಂಧನಗಳು ಬೇಕೇ ಬೇಕು. ಅದನ್ನು ಜೀವನದಲ್ಲಿ ರೂಢಿಸಿಕೊಳ್ಳುವ ಸಲುವಾಗಿ ಈ ಜೀವನ ಮೌಲ್ಯಗಳನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಂಡು ಹೋಗಬೇಕಾದ್ರೆ, ಜೀವನ ಮೌಲ್ಯಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಇದೆ. ನಾವು ಅದನ್ನು ಮೊದಲು ಸಹ ಕೇಳಿದ್ದೇವೆ. ಪ್ರತಿಯೊಬ್ಬ ಮನುಷ್ಯಾತ್ಮನೂ ಮೂಲತಃ ದಿವ್ಯಾತ್ಮನೇ, ಎಲ್ಲರಲ್ಲೂ ಇದೆ. ಯಾರಲ್ಲಿ ಇಲ್ಲ ಹೇಳಿ ನೋಡೋಣ? ಯಾರಲ್ಲಿ ಪ್ರೀತಿ ಇಲ್ಲ ಇವತ್ತು? ಎಷ್ಟೇ ಕ್ರೋಧಿ ಮನುಷ್ಯನಾಗಿದ್ರೂ ಅವನಲ್ಲಿಯೂ ಪ್ರೀತಿ ಇದೆ, ಎಷ್ಟೇ ಸ್ವಾರ್ಥಿ ಮನುಷ್ಯನಾಗಿದ್ರೂ ಅವನಲ್ಲಿಯೂ ಪ್ರೀತಿ ಇದೆ. ಎಂಥ ಕೊಲೆಗಾರನಿಗೂ ಸಹ ಅಂತರಾಳದ ಮನಸ್ಸಿನಲ್ಲಿ ಒಂದು ಕಡೆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ. ಅಂದ್ರೆ ಅವರು ಬೇರೆಯವರಿಗೆ ಕೊಡ್ಲಿಲ್ಲ ಅಂದ್ರೂ ಬೇರೆಯವರಿಂದ ಎಕ್ಸ್ಪೆಕ್ಟ್ ಅಂತೂ ಖಂಡಿತ ಡೆಫಿನೆಟ್ಲಿ ಮಾಡ್ತಾರೆ ಅವ್ರು ಬೇರೆಯವರಿಂದ. ಈಗ ನೋಡಿ, ನಾನು ಬೇರೆಯವರಿಗೆ ಹೊರಟಾಗಿ ಮಾತಾಡಿದ್ರು ಬೇರೆಯವ್ರು ಮಾತ್ರ ನನ್ನನ್ನು ಪ್ರೀತಿಯಿಂದಲೇ ಮಾತಾಡಿಸ್ಲಿ ಅಂತ ನಾವು ನಿರೀಕ್ಷಿಸ್ತೇವೆ. ಇಲ್ಲಿ ಸಮಸ್ಯೆ ಏನು ಅಂದರೆ, ಮನುಷ್ಯ ಇದು ಮರೆತುಬಿಟ್ಟಿದ್ದಾನೆ, ನಾನು ಕೊಟ್ಟಷ್ಟು ನನಗೆ ಸಿಗುತ್ತೆ ಅಂತ. ಅದನ್ನು ಅವನು ಅರ್ಥ ಮಾಡ್ಕೊಂಡಿಲ್ಲದೆ ಇರೋದ್ರಿಂದ ಕೇವಲ ನನಗೆ ಸಿಗಬೇಕು ಅಂತ ಅಪೇಕ್ಷಿಸ್ತಾನೆ. ಯಾವಾಗಲೂ ಒನ್ ವೇ ಟ್ರಾಫಿಕ್ ಆಗಕ್ಕೆ ಸಾಧ್ಯವಿಲ್ಲ. ಅದು ನಾನೂ ಸ್ವಲ್ಪ ಕೊಡಬೇಕು, ಹೋಗಲಿ, ನನಗೆ ಅಷ್ಟು ಕೊಡೋಕ್ಕಾಗದಿದ್ರೆ ಸ್ವಲ್ಪನಾದರೂ 1% ನಾನು ಕೊಟ್ಟರೆ 2% ಆ ಕಡೆಯಿಂದ ಡೆಫಿನೆಟ್ಲಿ ಬರುತ್ತೆ. ಆಧ್ಯಾತ್ಮಿಕತೆ ಅಂದರೆ ಏನು ಅಂದರೆ, ಇಟ್ ಇಸ್ ಅ ಸೋರ್ಸ್ ಆಫ್ ವ್ಯಾಲ್ಯೂಸ್ ಅಂತ. ಮೌಲ್ಯಗಳ ಮೂಲ ಯಾವುದು ಅಂದರೆ ಆಧ್ಯಾತ್ಮಿಕತೆ. ನೋಡಿ, ಎಷ್ಟು ತಪ್ಪು ಮಾಡಿದ್ರು ನಾವು ದೇವರ ಹತ್ರ ಮತ್ತೆ ಹೋಗ್ತೀವಿ, ಭಗವಂತ ನನ್ನಿಂದ ತಪ್ಪಾಗೋಯ್ತಪ್ಪ, ಇನ್ನು ನಾನು ಮಾಡಲ್ಲ. ಯಾಕೆಂದರೆ ನಮಗೆ ಒಳಗಡೆ ಭರವಸೆ ಇದೆ, ನಾನು ಎಷ್ಟು ತಪ್ಪು ಮಾಡಿದ್ರೂ ಕ್ಷಮಿಸೋನು ಯಾರು? ಭಗವಂತ. ನಾನು ಎಂತಹ ತಪ್ಪು ಮಾಡಿದ್ರು ನನ್ನನ್ನು ಪ್ರೀತಿಸೋನು. ಯಾವ ವ್ಯಕ್ತಿ ದ್ವೇಷಿಸಿದ್ರು ದೇವರು ಮಾತ್ರ ದ್ವೇಷಿಸಲ್ಲ. ಆಧ್ಯಾತ್ಮಿಕತೆಯ ಮೂಲವೇ ಭಗವಂತ. ಭಗವಂತನಲ್ಲಿ ಎಲ್ಲ ಮೌಲ್ಯಗಳಿದೆ, ಅದಕ್ಕೆ ನಾವು ಭಗವಂತನನ್ನು ಪ್ರೀತಿಸ್ತೇವೆ. ಅಂದಮೇಲೆ ನಮಗೆ ಆಧ್ಯಾತ್ಮಿಕತೆ ಯಾಕೆ ಬೇಡ? ಆಧ್ಯಾತ್ಮಿಕತೆ ಅಂದರೆ ಭಗವಂತನಿಂದ ಶಕ್ತಿ ಪಡೆದುಕೊಳ್ಳುವಂಥ ವಿಧಾನವನ್ನು ನಾವು ಆಧ್ಯಾತ್ಮಿಕತೆ ಅಂತ ಹೇಳ್ತೇವೆ. ಆದ್ದರಿಂದ ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕತೆ ಜೀವನದ ವಿರಕ್ತಿಯನ್ನು, ಜೀವನದಲ್ಲಿ ಸನ್ಯಾಸವನ್ನು ಬೆಳೆಸುವುದಲ್ಲ, ಜೀವನವನ್ನು ಇನ್ನಷ್ಟು ಸುಂದರವನ್ನಾಗಿ ಮಾಡಿಕೊಳ್ಳುವಂತಹ ಶಿಕ್ಷಣವನ್ನು ಕಲಿಸಿಕೊಡುವಂಥದ್ದು ಆಧ್ಯಾತ್ಮಿಕತೆ. ಅತಿ ಭೌತಿಕತೆಯ ಕಡೆಗೆ ಮನುಷ್ಯ ಹೋಗಿರೋದ್ರಿಂದ ಅವನು ಆಧ್ಯಾತ್ಮಿಕತೆ ಬೇಡ ಅಂತ ಅಂದ್ಕೊಳ್ತಾ ಇದ್ದಾನೆ. ಆದರೆ ಸ್ವಲ್ಪ ಮಟ್ಟಿಗಾದರೂ ಅವನಲ್ಲಿ ಪರ್ಸೆಂಟೇಜ್ ಆಧ್ಯಾತ್ಮಿಕತೆ ಬಂದರೆ ಮನುಷ್ಯನನ್ನು ಅಲೆದಾಡಿಸ್ತಾ ಇರುವಂಥ ಈ ಅತಿ ಭೌತಿಕತೆ ಇದೆಯಲ್ಲ, ಅದು ಕಡಿಮೆ ಆಗುತ್ತೆ. ಈ ಹಂತದಲ್ಲಿ ನಾವು ಒಂದು ಮಾತು ನೆನಪಿಟ್ಕೋಬೇಕು. ಬಹಳ ಮುಖ್ಯವಾಗಿ ನಾವೇನು ಈ ಜೀವನ, ಶರೀರ ಮತ್ತು ಆತ್ಮಗಳ ಸಂಗಮ, ಈ ಆತ್ಮ ಮತ್ತು ಶರೀರದ ಮಧ್ಯೆ ಬ್ಯಾಲೆನ್ಸ್ ಇದ್ದರೆ ಮಾತ್ರ ಜೀವನ ಸರಿಯಾಗಿ ನಡೆಯುತ್ತೆ. ಈ ಆತ್ಮ ಮತ್ತು ಶರೀರದ ಮಧ್ಯೆ ಬ್ಯಾಲೆನ್ಸ್ ಇರಬೇಕಾದ್ರೆ ನಾವಿಲ್ಲಿ ನೋಡಿ, ಆತ್ಮನಲ್ಲಿ ಕೆಲವು ಗುಣಗಳಿದೆ. ಶಾಂತಿ, ಪ್ರೀತಿ, ಸಹನೆ ಎಲ್ಲ ಆತ್ಮನಲ್ಲಿದೆ.
ಹಾಗೆ ಶರೀರಕ್ಕೆ ಶರೀರದೇ ಆದ ಕೆಲವು ಗುಣಗಳಿದೆ. ಇವೆರಡರ ಮಧ್ಯೆ ಬ್ಯಾಲೆನ್ಸ್ ಆದಾಗ ಮಾತ್ರ ಮನುಷ್ಯ ಜೀವನ ಸುಖಕಾರಿಯಾಗುತ್ತೆ. ಇದು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಈ ಅರ್ಥ ಮಾಡಿಕೊಂಡಿರುವುದು ನಮ್ಮ ಜೀವನದಲ್ಲಿ ಸರಿಯಾಗಿ ಬಂದರೆ ಬ್ಯಾಲೆನ್ಸ್ ನಮ್ಮ ಜೀವನದಲ್ಲಿ ಉಳಿಯುತ್ತೆ. ಪ್ರತಿದಿನವೂ ಸಹ ನಾವು ಒಂದು ಕ್ಷಣವಾದರೂ ನಮ್ಮೊಳಗನ್ನು ನಾವು ನೋಡಿಕೊಳ್ಳುವಂಥ ಪ್ರಯತ್ನ, ದೇವರ ಮುಂದೆ ದೀಪ ಹಚ್ಚಿದ ಹಾಗೆ ನಮ್ಮ ಮನಸ್ಸಿನಲ್ಲಿ ನಾವು ದೀಪ ಹಚ್ಚಿ ಇಟ್ಕೊಂಡು ಉಳಿದು ಹೋಗಿರುವಂತಹ ಇನ್ನೊಂದು ಬ್ಯಾಲೆನ್ಸನ್ನು ನಾವಿಲ್ಲಿ ನೆನಪು ಮಾಡಿಕೊಂಡ್ರೆ ಯಾವುದು ಅಂದರೆ ಮನುಷ್ಯನ ಜೀವನದಲ್ಲಿ ಬಾಗುವಿಕೆ, ಝುಕ್ನ ಅವ್ರ ಝುಕಾನ. ಒಬ್ಬ ಸ್ವಾಮೀಜಿ ಹತ್ರ ತಾಯಿ ಮಗು ಹೋಗಿದ್ರಂತೆ. ಆ ತಾಯಿ ಸ್ವಾಮೀಜಿಯವರಿಗೆ ತಾನು ಮಗುನ ಕರ್ಕೊಂಡು ಹೋಗಿದ್ಲಲ್ವ, ಮಗುವಿಗೆ ಏನು ಗೊತ್ತಿಲ್ಲ, ಆಶ್ಚರ್ಯದಿಂದ ನೋಡ್ತಾ ಇದ್ದೆ. ತಾನು ಮಾತ್ರ ಬಣ್ಣದ ಬಟ್ಟೆ ಉಟ್ಕೊಂಡಿದ್ದಾನೆ, ಈ ಸ್ವಾಮೀಜಿ ನೋಡಿದ್ರೆ ಇಂಥ ಬಟ್ಟೆ ಉಟ್ಕೊಂಡು ಕೂತಿದಾರಲ್ಲ, ಯಾಕಿರ್ಬೋದು, ಇವ್ರು ಯಾಕೆ ತಲೆಗೆಲ್ಲ ಜುಟ ಕಟ್ಕೊಂಡಿದ್ದಾರೆ, ಹೀಗೆ ಆ ಮಗುವಿಂದ ತನ್ನದೇ ಆದ ವಿಚಾರ. ಆ ಮಗು ನೋಡ್ಕೊಂತ ನಿಂತ್ಕೊಂಡಿದೆ. ಆಗ ತಾಯಿ ಆ ಮಗುವಿನ ತಲೆ ಕುಟ್ಟಿ ಹೇಳ್ತಾಳೆ, ಕಾಲಿಗೆ ಬಿಡು ಸ್ವಾಮೀಜಿಯವ್ರಿಗೆ ಕಾಲಿಗೆ ಬಿಡು ಅಂತ. ಆದರೆ ಆ ಮಗು ಸುಮ್ಮನೆ ನೋಡ್ತಾ ನಿಂತಿದೆ, ಕಾಲಿಗೆ ಬೀಳ್ತಿಲ್ಲ. ಆಗ ಸ್ವಾಮೀಜಿ ಹೇಳಿದ್ರಂತೆ, ತಾಯಿ ಆ ಮಗುವಿಗೆ ತಲೆ ಕುಟ್ಟೋದಕ್ಕಿಂತ ಮೊದಲು ನೀನು ಕಾಲಿಗೆ ಬೀಳು, ಆಗ ಆಟೋಮ್ಯಾಟಿಕಲಿ ನೀನು ನೋಡಿ ಆ ಮಗು ಕಾಲಿಗೆ ಬಿಡುತ್ತೆ. ಅಂದರೆ ಇಲ್ಲಿ ಬಹಳ ಮುಖ್ಯ, ಬೇರೆಯವರನ್ನ ಬಗ್ಗಿಸ್ಬೇಕಾದ್ರೆ ಮೊದಲು ನಾನು ಬಾಗುವುದು. ನಾನು ನಮಸ್ಕಾರ ಅಂತ ನಿಮಗೆ ನಮಸ್ಕಾರ ಮಾಡಿದ್ರೆ ನೀವು ಏನು ಮಾಡ್ತೀರಿ, ಆಗ ಆಟೋಮ್ಯಾಟಿಕಲಿ ನಮಸ್ಕಾರ ಅಂತ ಮಾಡ್ತೀರಿ. ನಾನು ಅದೇ ಸೆಟ್ಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ನೀವು ನಾನೇನು ಕಡಿಮೆ ಅಂತ ಆಟೋಮ್ಯಾಟಿಕಲಿ ಅಲ್ವಾ. ಧ್ವನಿ ಯಾವಾಗಲೂ ಸಹ ಧ್ವನಿ ಸಮ ಆಗಿರುತ್ತೆ. ನಾನು ಹೇಗೆ ಹೇಳ್ತೇನೋ ಅದೇ ಪ್ರತಿಧ್ವನಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಜೀವನದಲ್ಲಿ ನಾವು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವ ಸಲುವಾಗಿ ಬಹಳ ಅಗತ್ಯವಾಗಿ ನಮ್ಮ ಅಂತರಂಗದ ಬ್ಯಾಲೆನ್ಸನ್ನು ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ, ಅದನ್ನು ಮೇಂಟೈನ್ ಮಾಡಬೇಕು. ಅದಕ್ಕಾಗಿ ನಾವು ಸರ್ವಶಕ್ತನಾದ ಪರಮಾತ್ಮನಿಗೆ ಪ್ರತಿದಿನ ಅವನ ಮುಂದೆ ತಲೆಬಾಗಬೇಕು. ಫಸ್ಟ್ ಇಡೀ ಜಗತ್ತನ್ನು ತಲೆಬಾಗಿಸಿಕೊಳ್ಳುವುದಕ್ಕೆ ಬಹಳ ಸಿಂಪಲ್ ಮೆಥಡ್ ಏನು ಅಂದರೆ, ನಮ್ಮ ತಲೆ ಯಾವಾಗಲೂ ಭಗವಂತನ ಮುಂದೆ ಬಾಗಿರಬೇಕು. ಏಕೆಂದರೆ ಭಗವಂತನಿಗಿಂತ ದೊಡ್ಡವರು ಯಾರೂ ಇಲ್ಲ, ಭಗವಂತನಿಗಿಂತ ಹೆಚ್ಚು ತಿಳಿದವರು ಯಾರೂ ಇಲ್ಲ, ಭಗವಂತನಷ್ಟು ಈ ಜೀವನವನ್ನು ಅರ್ಥ ಮಾಡಿಕೊಂಡವರು ಬೇರೆ ಯಾರೂ ಇಲ್ಲ. ಈ ಮಹತ್ವ ನಮ್ಮ ಜೀವನದಲ್ಲಿ ಅರ್ಥವಾಗಿದ್ದರೆ ನಮಗೆ ನಾವು ಯಾವಾಗಲೂ ಭಗವಂತನ ಮುಂದೆ ಚಿಕ್ಕವರಾಗಿದ್ದರೆ, ತಲೆಬಾಗಿದ್ರೆ ಇಡೀ ಜಗತ್ತು ನಮಗೆ ತಲೆಬಾಗುತ್ತೆ. ಅದಕ್ಕೆ ಭಗವಂತ ಹೇಳ್ತಾನೆ, ಪ್ರಭು ಪಸಂದಾಗು, ಸ್ವಯಂ ಪಸಂದಾಗು, ಆಗ ಲೋಕ ಪಸಂದಾಗ್ತೀಯ. ಅಂದರೆ ದೇವರು ನಿನ್ನನ್ನು ಮೆಚ್ಚಿದ್ರೆ, ನಿನ್ನನ್ನು ನೀನು ಮೆಚ್ಕೊಂಡ್ರೆ ಜಗತ್ತು ನಿನ್ನನ್ನು ಮೆಚ್ಚಿಯೇ ಮೆಚ್ಚುತ್ತೆ. ಊರನ್ನು ಮೆಚ್ಚಕ್ಕೆ ಹೋದರೆ ಭಾರಿ ಕಷ್ಟ. ಯಾಕೆಂದರೆ ಈ ಊರು ಮೆಚ್ಚುವುದೇ ಇಲ್ಲ. ಕೂತ್ಕೊಂಡ್ರೆ ಯಾಕೆ ಕೂತ್ಕೊಂಡೆ ಅಂತ ಕೇಳುತ್ತೆ, ನಿಂತ್ಕೊಂಡ್ರೆ ಯಾಕೆ ನಿಂತ್ಕೊಂಡೆ ಅಂತ ಕೇಳುತ್ತೆ. ಹಂಗಂದ್ರೆ ಮಲ್ಗೋಕ್ಕಾಗುತ್ತಾ? ಏನು ಮಾಡೋಕ್ಕಾಗುತ್ತೆ ಹೇಳಿ? ಅಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಬ್ಯಾಲೆನ್ಸ್ಡ್ ಲೈಫನ್ನು ನಡೆಸಿದ್ರೆ, ಈಗ ನೋಡಿ ಎಷ್ಟೋ ಜನ ಸತ್ಯವಂತರು ಇರ್ತಾರೆ ಸಮಾಜದಲ್ಲಿ, ಅವರಿಗೆ ಸುಳ್ಳು ಹೇಳಿದವ್ರನ್ನ ಕಂಡ ಸಿಕ್ಕಾಬಿಟ್ಟೆ ಸಿಟ್ಟು ಬರುತ್ತೆ. ಸುಳ್ಳು ಹೇಳುವುದು ತಪ್ಪು, ಸಿಟ್ಟು ಮಾಡೋದು ಸರಿನಾ? ಸುಳ್ಳು ಹೇಳೋದು ತಪ್ಪು ಒಪ್ಕೊಂಡ್ವಿ, ಹಾಗೆ ಸಿಟ್ಟು ಮಾಡೋದು ಸರಿ ಅಲ್ವಲ್ಲ? ಆದ್ರಿಂದ ಸತ್ಯತೆ ಮತ್ತು ಸಭ್ಯತೆಯ ಮಧ್ಯೆಯೂ ಬ್ಯಾಲೆನ್ಸ್ ಬೇಕಲ್ಲ. ಸತ್ಯತೆಯನ್ನು ಅದಕ್ಕೆ ಹೇಳ್ತಾರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಸತ್ಯಂ ಅಪ್ರಿಯಂ ನ ಬ್ರೂಯಾತ್. ಸತ್ಯವನ್ನ ಹೇಳು, ಆದರೆ ಪ್ರಿಯವಾಗುವಂತೆ ಹೇಳು, ಅಪ್ರಿಯವಾದ ಸತ್ಯವನ್ನ ಹೇಳಬೇಡ. ಅದಕ್ಕೋಸ್ಕರ ಜೀವನದಲ್ಲಿ ಈ ರೀತಿಯಾಗಿ ಅಂದರೆ ನನ್ನ ಅಂತಸಾಕ್ಷಿ, ನಾನು ಅಂತರಾತ್ಮನ ಜೊತೆಗೆ ಸಂಬಂಧವನ್ನು ಸರಿಯಾಗಿಟ್ಕೊಂಡು ಆತ್ಮ ಮತ್ತು ಶರೀರದ ಮಧ್ಯೆ ಬ್ಯಾಲೆನ್ಸನ್ನು ಸಾಧಿಸ್ತಾ ಪ್ರತಿದಿನ ನಾನು ಪಾತ್ರಧಾರಿ ಎನ್ನುವುದನ್ನು ಮರೆಯದೆ, ನನಗಿಂತ ದೊಡ್ಡವನು ಭಗವಂತನೊಬ್ಬನಿದ್ದಾನೆ, ಅವನ ಆದೇಶದಂತೆ ನಾನು ಈ ಜೀವನ ನಡೆಸ್ತಾ ಇದ್ದೇನೆ ಎನ್ನುವುದನ್ನು ನೆನಪಿಟ್ಕೊಂಡು ನಮ್ಮ ಮನಸ್ಥಿತಿಯನ್ನು ಅದಕ್ಕನುಗುಣವಾಗಿ ರೂಪಿಸ್ಕೊಳ್ತಾ ಹೋದಾಗ ನಮ್ಮಲ್ಲಿ ಬ್ಯಾಲೆನ್ಸ್ಡ್ ಲೈಫ್, ಬ್ಲಿಸ್ಫುಲ್ ಲೈಫ್ ಆಗಿ, ಆನಂದಮಯ ಜೀವನವಾಗಿ, ಆಶೀರ್ವಾದಿತ ಜೀವನವಾಗಿ ಸುಖ ಶಾಂತಿಯಿಂದ ಹೊಂದುವುದಕ್ಕೆ ಸಾಧ್ಯವಾಗುತ್ತೆ. ಅಕ್ಕವರೇ, ಹೇಗೆ ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಅಕ್ಕ ಅವರು ನಮಗೆ ಯಾವ ರೀತಿಯಾಗಿ ನಾವು ಧ್ವನಿಯನ್ನು ಏನಾದ್ರೂ ಸಹ ಮಾಡ್ತು ಅಂತಂದರೆ ಅದೇ ಈಕ್ವಲ್ ಆಗಿ ನಮಗೆ ಪ್ರತಿಧ್ವನಿನೂ ಸಹ ಕೇಳಿಸುತ್ತೆ. ಸೊ ಹಾಗಾಗಿ ನಾವು ಬೇರೆಯವರು ನಮ್ಮ ಮುಂದೆ ಬಾಗಬೇಕು, ಬೇರೆಯವ್ರನ್ನ ಬಾಗಿಸ್ಬೇಕು ಅಂತಂದರೆ ನಾವು ಎಷ್ಟು ಬಾಗ್ತೇವೆ ಹಾಗೆ ಬೇರೆಯವರು ಸಹ ನಮಗೆ ಬಾಗ್ತಾರೆ. ಅದಕ್ಕೆ ಹೇಳಲಾಗತ್ತೆ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ. ಸೊ ನಾವು ಯಾವುದೇ ಒಂದು ಮೌಲ್ಯಗಳನ್ನು, ಪ್ರೀತಿ ಆಗಲಿ, ಸ್ನೇಹ ಆಗಲಿ, ರೆಸ್ಪೆಕ್ಟ್ ಆಗಲಿ, ಈ ರೀತಿಯಾಗಿ ಯಾವುದೇ ಒಂದು ಜೀವನ ಮೌಲ್ಯಗಳನ್ನು ಬೇರೆಯವರಿಗೆ ಕೊಡ್ತಾ ಹೋಯಿತು ಅಂತಂದರೆ ಅಷ್ಟೇ ಇನ್ ರಿಟರ್ನ್ ನಾವು ಬೇರೆಯವರಿಂದನೂ ಸಹ ಪಡಿತೇವೆ.
ಸೊ ಇಷ್ಟು ಸುಂದರವಾಗಿ ಈ ಒಂದು ವಿಚಾರಗಳ ಬಗ್ಗೆ, ಆಧ್ಯಾತ್ಮಿಕತೆ ಅಂತಂದರೆ ಬೇರೆ ಏನೂ ಅಲ್ಲ, ಜೀವನದ ಮೌಲ್ಯಗಳು ಅನ್ನೋದ್ರ ಬಗ್ಗೆ ವೀಣಾಕ್ಕನವರು ನಮಗೆ ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನಷ್ಟು ವಿಚಾರಗಳನ್ನು ಬರುವಂತಹ ಸಂಚಿಕೆಗಳಲ್ಲಿ ನಾವು ಖಂಡಿತ ತಮ್ಮೊಂದಿಗೆ ಹಂಚಿಕೊಳ್ತೇವೆ. ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ. ಇದುವೇ ಸತ್ಯ ಶಾಂತಿ ಸತ್ಯ ಶಾಂತಿ ಅವಿನಾಶಿ ಶಾಂತಿ ನಿತ್ಯ ಶಾಂತಿ ನಿತ್ಯ ಶಾಂತಿ. ಶಾಂತಿ ಓಂ 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 ಶಾಂತಿ. ಶಾಂತಿಯ ವರವ ಪಡೆಯಲು ಅರಸುತ್ತ ಬಂದೆ, ಭ್ರಾಂತಿಯಲ್ಲಿ ಗುಡಿಗುಂಡಾರವ ಅಲೆಯುತ್ತ ಬಂದೆ. ಶಾಂತಿಯ ವರವ ಪಡೆಯಲು ಅರಸುತ್ತ ಬಂದೆ, ಭ್ರಾಂತಿಯಲ್ಲಿ ಗುಡಿಗುಂಡಾರವ ಅಲೆಯುತ್ತ ಬಂದೆ. ಶಾಂತಿಯ ಹನಿ ಹನಿಯಾದರೂ ಎಲ್ಲಿರುವುದು ಎಂದು, ಶಾಂತಿಯ ಹನಿ ಹನಿಯಾದರೂ ಎಲ್ಲಿರುವುದು ಎಂದು ಕ್ಷಣಗಳು ದಿನಗಳು ವರುಷಗಳ ಕಳೆದೆನು ವರುಷಗಳ ಕಳೆದೆ.